ಉತ್ತರ ಕರ್ನಾಟಕ ನ್ಯೂಸ್. ಇದು ಕನ್ನಡದ ಉಸಿರು. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ದೇಗಲ್ಮಡಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಅಕಾಲಿಕವಾಗಿ ಸುರಿದ ಗುಡುಗು ಮಿಂಚು ಹಾಗೂ ಸಿಡಿಲಿನ ಅಬ್ಬರದ ಮಳೆಗೆ ರೈತರ ಬೆಳೆಗಳಿಗೆ ಭಾರಿ ಹಾನಿಯಾಗಿದೆ. ಭಾರಿ ಬಿರುಗಾಳಿಯೊಂದಿಗೆ ಸುರಿದ ಮಳೆಯಿಂದ ಗ್ರಾಮದ ರೈತ ಸೋಮಶೇಖರ್ ತಂದೆ ಶಂಕರಪ್ಪ ಗೌಡನೂರ್ ಅವರಿಗೆ ಸೇರಿದಂತ ಸುಮಾರು 3 ಎಕರೆ 20 ಗುಂಟೆ ಜಮೀನಿನಲ್ಲಿ G9 ತಳಿಯ ಸುಮಾರು 3,200 ಬಾಳೆ ಗಿಡಗಳು ಬುಡ ಸಮೇತ ನೆಲಕ್ಕುರುಳಿವೆ. ಹಲವು ತಿಂಗಳುಗಳ ಪರಿಶ್ರಮದಿಂದ ಬೆಳೆದಿದ್ದ ಬಾಳೆ ಬೆಳೆ ಕ್ಷಣಾರ್ಧದಲ್ಲಿ ಹಾಳಾಗಿರುವುದರಿಂದ ರೈತ ಕುಟುಂಬ ಸಂಕಷ್ಟಕ್ಕೆ ಸಿಲುಕಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದ್ದು ಸರ್ಕಾರ ತಕ್ಷಣ ಬೆಳೆ ಹಾನಿ ಪರಿಶೀಲಿಸಿ ಇದಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ರೈತರು ಆಗ್ರಹಿಸಿದ್ದಾರೆ. ಅಕಾಲಿಕ ಮಳೆ ಅಬ್ಬರದಿಂದ ತಾಲೂಕಿನ ವಿವಿಧ ಭಾಗಗಳಲ್ಲಿ ರೈತರು ಆತಂಕಕ್ಕೆ ಒಳಗಾಗಿದ್ದು ಹವಾಮಾನ ವೈಪರೀತ್ಯ ಕೃಷಿಗೆ ದೊಡ್ಡ ಹೊಡೆತ ನೀಡುತ್ತಿದೆ ಎಂದು ತಿಳಿದು ಬಂದಿದೆ. ದೇಗಲ್ಮಡಿ ಗ್ರಾಮದಲ್ಲಿ ಬಾಳೆ ತೋಟ ಪೂರ ನೆಲಕಚ್ಚಿದೆ. ನಿನ್ನೆ ಮಳೆ ಸುರಿದ ಧಾರಾಕಾರ ಮಳೆ ಸುರಿದಿತ್ತು. ಆದ ಕಾರಣ ಪೂರ ಬಾಳೆ ತೋಟ ಸರ್ವನಾಶ ಆಗೋದ್ರಿ. ಇವತ್ತು ನಮ್ಮ ದೇಗಲ್ಮಡಿ ಗ್ರಾಮದ ರೈತರಾದ ಸೋಮಶೇಖರ್ ಅವ್ರ ಮಗ ಆಕಾಶ್ ಅವರು ಇವರೆಲ್ಲ ಅವರೇ ನೋಡ್ಕೋತಿದ್ರು. 10-15 ಲಕ್ಷ ಹಾನಿ ಆಗ್ಯದ. ಇದು ಭಾಳ ನಮ್ಮ ರೈತರದ್ದು ಭಾಳ ಸಂಕಷ್ಟದಲ್ಲಿದ್ದಾರೆ. ದೇಗಲ್ಮಡಿ ಗ್ರಾಮದಲ್ಲಿ ಅದು ನಮ್ಮ ರೈತರ ಕುಲಕ್ಕೆ ಹೇಳ್ಕೊಳ್ಳೋದು ನಷ್ಟ ಆಗ್ಯದ. ಒಬ್ಬರೇ ಅಂತಲ್ಲ ರೈತಲ್ಲ, ನಮ್ಮಲ್ಲಿ ಆದಷ್ಟು 10-15 ರೈತರದ್ದು ಸಾಕಷ್ಟು ಜಮೀನಿನಲ್ಲಿ ಈ ಥರ ಆಗಿದೆ. ಅದಕ್ಕೆ ಸರ್ಕಾರ ಬಂದು ಸಂಕಷ್ಟ ಆಗತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು ಅಂತೇಳಿ ರೈತರ ಪರವಾಗಿ ಹಾಗೂ ಆಕಾಶ್ ಅವರ ಪರವಾಗಿ ನಾನು ಮನವಿ ಮಾಡ್ಕೊತೀನಿ. ಬಾಯಿಡ ಬಿದ್ದ ಊರಾಗ